ಕಳೆದ ಕೆಲವು ದಿನಗಳಿಂದ ಸುರಿತಾ ಇರುವ ವಿಪರೀತ ಮಳೆಗೆ ಮಗು ಮೃತಪಟ್ಟ ಘಟನೆ ಬೆಳ್ಳಗ್ರಾಮದ ಕಾನಾಕೆರೆ ಎಂಬಲ್ಲಿ ನಡೆದಿದೆ. ಮೃತ ಮಗುವನ್ನ ನೌಷಾದ್ ಅವರ ಪುತ್ರಿ ನಹೀಮಾ ಎಂದು ಗುರುತಿಸಲಾಗಿದೆ. ಕಾನಾಕೆರೆಯಲ್ಲಿರುವ ನೌಷಾದ್ ಅವರ ಮನೆಗೆ ಹಿಂಬದಿಯ ಗುಡ್ಡೆ ತಡೆಗೋಡೆ ಕುಸಿದು ಬಿದ್ದಿದ್ದು, ಮನೆಯ ಕೊಠಡಿಯ ಕಿಟಕಿ ಮಗುವಿನ ಮೇಲೆ ಬಿದ್ದು ಈ ದುರಂತ ಸಂಭವಿಸಿದೆ. ಮೊಂಟೆಪದವ್ನಲ್ಲಿ ಗುಡ್ಡೆ ಜರಿದು ಮೂವರು ಮಣ್ಣಿನಡಿಯಲ್ಲಿ ಸಿಲುಕಿಕೊಂಡಿದ್ದಾರೆ ಎಂಬ ಮಾಹಿತಿ ಇದ್ದು, ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ನಮಸ್ತೆ, ನಾನು ಡಾಕ್ಟರ್ ವಿಕ್ರಮ್ ಶೆಟ್ಟಿ ಅಂತ, ಎಲುಬು ಮತ್ತು ಮೂಳೆ ಕೀಲು ವಿಭಾಗದ ಮುಖ್ಯಸ್ಥ ಕೆಸಗಡೆ ಆಸ್ಪತ್ರೆಯಿಂದ. ಇಲ್ಲಿ ಒಳಗಡೆ ಈಗ ಜಸ್ಟ್ ನೋಡಿದ್ ಬಂದ ಹಾಗೆ ತಾಯಿ ಉಸಿರಾಡ್ತಾ ಇದ್ದಾರೆ, ಕೈಯೆಲ್ಲ ಅಲ್ಲಾಡಿಸ್ತಾ ಇದ್ದಾರೆ. ಅವರಿಗೆ ಆಕ್ಸಿಜನ್ ಮತ್ತೆ ಐ ಫ್ಲೂಯಿಡ್ಸ್ ಎಲ್ಲ ಹಾಕಿದ್ದೇವೆ. ಮಗು ಒಂದು ತೀರ್ಕೊಂಡಿದೆ ಒಳಗಡೆ ಇರುವಂತದ್ದು, ಇನ್ನೊಂದು ಮಗು ಗಂಭೀರವಾಗಿದೆ. ಉಸಿರಾಟದ ತೊಂದರೆ ಇದ್ದಿದ್ದರಿಂದ ರೆಸ್ಕ್ಯೂ ಮಿಷನ್ ಬಂದ್ ಮಾಡಿಬಿಟ್ಟು ಅವರಿಗೆ ಇಂಟಿಬ್ಯೂಟ್ ಮಾಡಿ ಈಗ ಆಂಬ್ಯುಬ್ಯಾಗ್ ಮಾಡ್ತಾ ಇದ್ದೇವೆ. ಕಂಡೀಷನ್ ತುಂಬಾ ಚಿಂತಾಜನಕ ಆಗಿದೆ. ಬಟ್ NDRF ಎಲ್ಲರೂ ಸಂಘ ಸಂಸ್ಥೆಗಳು ಟ್ರೈ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಮಗು ಮತ್ತೆ ತಾಯಿ ಹೊರಗೆ ಬರ್ಬೋದು ಅಂತ ಆಶಿಸ್ತೇವೆ. ಉಳ್ಳಾಲ ತಾಲೂಕು ವ್ಯಾಪ್ತಿಯಲ್ಲಿ ಹಲವು ಮನೆಗಳು ಜಲಾವೃತಗೊಂಡಿದ್ದು, ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಕುಂಪಲ, ಕಲ್ಲಾಪು, ಧರ್ಮನಗರ, ಉಚ್ಚಿಲ, ತಲಪಾಡಿ, ವಿದ್ಯಾನಗರ, ಕಲ್ಕಟ್ಟ ಮುಂತಾದ ಕಡೆಗಳಲ್ಲಿ ಹಲವು ಮನೆಗಳು ಜಲಾವೃತಗೊಂಡಿದ್ದು, ಮನೆಯೊಳಗೆ ನೀರು ನುಗ್ಗಿದೆ. ಬಹಳಷ್ಟು ಕುಟುಂಬಗಳು ರಾತ್ರಿ ವೇಳೆ ಬೇರೆಡೆ ಸ್ಥಳಾಂತರಗೊಂಡಿದೆ. ಕಲ್ಲಾಪುವಿನಲ್ಲಿ 50ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದ್ದು, ತಲಪಾಡಿಯಲ್ಲಿ ಒಂದು ಮನೆಗೆ ನೀರು ನುಗ್ಗಿ ಹಾನಿಯಾಗಿದೆ. ಈ ಕುಟುಂಬವನ್ನ ರಾತ್ರಿ ವೇಳೆ ಸ್ಥಳಾಂತರ ಮಾಡಲಾಗಿದೆ. ನೋಡಿ, ಇದು ಕುಂಪಲ ಬೈಪಾಸ್. ಇನ್ನು ಮುಂಜಾನೆ ನೋಡಿ ಸುರಿದಂಥ ಭಾರಿ ಮಳೆಯಿಂದಾಗಿ ಕುಂಪಲ ಬೈಪಾಸ್ನ ಅವಸ್ಥೆ ನೋಡಿ. ಘಟನಾ ಸ್ಥಳಕ್ಕೆ ಉಳ್ಳಾಲ ತಾಲೂಕು ತಹಶೀಲ್ದಾರ್ ಪುಟ್ಟರಾಜು, ಕಂದಾಯ ನಿರೀಕ್ಷಕ ಪ್ರಮೋದ್, ಸೋಮೇಶ್ವರ ಪುರಸಭೆಯ ಮುಖ್ಯ ಅಧಿಕಾರಿ ಮತ್ತಡಿ, ಗ್ರಾಮ ಕರ್ಣಿಕ ಸುರೇಶ್ ಮತ್ತಿತರರು ರಾತ್ರಿ ವೇಳೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ.